ಎಲ್ಲರಿಗೂ ಅನ್ವೀಕ್ಷಾ ಯೂಟ್ಯೂಬ್ ಚಾನಲ್ ಮತ್ತೊಂದು ವಿಡಿಯೋಗೆ ಆತ್ಮೀಯವಾದ ಸ್ವಾಗತ. ನಾನು ಚೈತ್ರ. ನಿನ್ನೆ ಪ್ರೀತಿಸುವೆಂದು ಕಥೆಯ ಹಿಂದಿನ ಸಂಚಿಕೆಯಲ್ಲಿ ಅಗ್ನಿಯೊಂದಿಗೆ ಮಾತನಾಡಿ ಹೊರಟಿದ್ದ ಮೈಥಿಲಿಯನ್ನು ನೋಡ್ತಲೇ ಅಗ್ನಿ ಕಳೆದು ಹೋಗಿದ್ದ. ಅಭಿರಾಮ್ ಅವನನ್ನು ಅಗ್ರಜ ಎಂದು 2-3 ಬಾರಿ ಕರೆದರೂ ಕೂಡ ಇವನಿಗೆ ತಮ್ಮನ ಕಡೆ ಗಮನವಿರಲಿಲ್ಲ. ತನ್ನದೇ ಲೋಕದಲ್ಲಿ ಕಳೆದು ಹೋದ ಅಗ್ರಜನನ್ನು ಅಭಿರಾಮ್ ಈಗ ಹೇಗೆ ಕಾಡಿಸಬಹುದು, ರೇಗಿಸುತ್ತಾನ ಎನ್ನೋದನ್ನು ಈ ಸಂಚಿಕೆಯಲ್ಲಿ ನಾವು ನೋಡೋಣ. ತನ್ನ ಅಗ್ರಜನ ಗಮನವನ್ನು ತನ್ನ ಕಡೆ ಸೆಳೆಯುವ ಸಲುವಾಗಿ ಅಭಿರಾಮ್ ಕೆಮ್ಮುವ ನಾಟಕ ಮಾಡಿದ. ಅಗ್ನಿ ತನ್ನ ಕಡೆ ನೋಡ್ತಿದ್ದ ಹಾಗೆ, ಏನಗ್ರಜ, ನನ್ನ ಫ್ರೆಂಡ್ನ ಆ ರೀತಿ ನೋಡ್ತಾ ಇದ್ರಿ, ಏನು ವಿಷಯ ಎಂದು ಹುಬ್ಬು ಹಾರಿಸಿ ಕೇಳಿದವನು, ಹೌದು, ಏನು ಇಷ್ಟೊತ್ತು ಅವ್ರ ಜೊತೆ ಮಾತಾಡ್ತಾ ಇದ್ದಿದ್ದು ನೀವು, ಏನು ನಡೀತಾ ಇದೆ ನಿಮ್ಮಿಬ್ಬರ ಮಧ್ಯ ಎಂದು ಕೆಣಕುವ ಸ್ವರದಲ್ಲಿ ಕೇಳಿದ್ದ. ಅಗ್ನಿ ತಮ್ಮನನ್ನೇ ವಿಚಿತ್ರವಾಗಿ ನೋಡಿ, ಏನು ನಡೀತಾ ಇದೆ ಅಂದರೆ ಏನು ಹೇಳೋದು ಅಭಿ, ಹಾಗೆ ಸುಮ್ಮನೆ ಮಾತಾಡ್ತಾ ಇದ್ವಿ ಅಷ್ಟೇ, ಇನ್ನೇನೂ ಇಲ್ಲ. ನೀನು ಯಾಕೆ ಏನೇನೋ ವಿಚಿತ್ರವಾಗಿ ಹೀಗೆಲ್ಲ ಕೇಳ್ತಾ ಇದೀಯಾ ಈಗ ಎಂದ ಅಗ್ನಿಯ ಧ್ವನಿ ಮೊದಲಿನ ಹಾಗೆ ಗಂಭೀರವಾಗಿತ್ತು. ಏನಿಲ್ಲ ಅಗ್ರಜ, ಬಿಡಿ ಆ ವಿಚಾರವನ್ನು, ಹೇಳಿ ಈಗ ನೀವು ಹೇಗಿದ್ದೀರಾ ಮತ್ತೆ ಅಭಿ ಅಗ್ನಿಯ ಕೈ ಹಿಡಿದು ಕೇಳಿ ವಿಷಯಾಂತರ ಮಾಡಿದ್ದ. ದೊಡ್ಡ ಅರಮನೆ ನೋಡು, ಇದು ಆರಾಮಾಗಿ ಖುಷಿಯಾಗಿದ್ದೀನಿ ಅಂತ ಹೇಳೋಕ್ಕೆ ಜೈಲಲ್ಲಿ ಕೂಡ ಹಾಕಿಟ್ಟಾಗೆ ಆಗ್ತಾ ಇದೆ ಕಣೋ, ನನ್ನನ್ನು ಈಗಲೇ ಇಲ್ಲಿಂದ ಕರ್ಕೊಂಡು ಹೋಗು. ಅಗ್ನಿ ಸಣ್ಣ ಮುಖ ಮಾಡಿಕೊಂಡು ಮಗುವಿನ ಹಾಗೆ ಹೇಳಿದ್ದ ತಮ್ಮನ ಬಳಿ. ಹಾಗೆಯೇ ಅಗ್ನಿ ಮುಖದಲ್ಲಿ ಅಸಹನೆ ತೋರಿಸುತ್ತಾ, ಅಭಿ, ಇಲ್ಲಿರೋದಕ್ಕೆ ನನಗೆ ಹಿಂಸೆ ಆಗ್ತಾ ಇದೆ. ಈ ಹಾಸ್ಪಿಟಲ್ ಸ್ಮೆಲ್ಲೆಲ್ಲ ನನಗೆ ಆಗಬರಲ್ಲ ಅಂತ ನಿನಗೂ ಗೊತ್ತು ಅಲ್ವಾ. ಮೊದಲು ನನಗೆ ಇಲ್ಲಿಂದ ಹೋದರೆ ಸಾಕಾಗಿದೆ, ಪ್ಲೀಸ್ ನನಗೆ ಇಲ್ಲಿಂದ ಹೋಗೋದಕ್ಕೆ ಆದಷ್ಟು ಬೇಗ ವ್ಯವಸ್ಥೆ ಮಾಡು ಎಂದು ಹೇಳಿ ನಿಟ್ಟುಸಿರು ಬಿಟ್ಟಿದ್ದ ಅಗ್ನಿ. ಅಗ್ರಜ, ನೀವು ಇಷ್ಟೊಂದು ಫೀಲ್ ಆಗ್ತೀರಾ ಅಂದರೆ ನಾನು ಚಿಕ್ಕು ಹತ್ರ ಮಾತಾಡಿ ಡಾಕ್ಟರ್ ಜೊತೆ ಮಾತಾಡೋಕೆ ಹೇಳ್ತೀನಿ. ಇವತ್ತು ರಾತ್ರಿನೇ ನಾವು ಇಲ್ಲಿಂದ ಜೂಟ್ ಹೇಳೋಣ, ಓಕೆನಾ? ಪುಟ್ಟ ಮಗುವಿನ ಹಾಗೆ ಹೇಳಿದ್ದ ಅಭಿರಾಮ್ ಮಾತಿಗೆ ಅಗ್ನಿ ಒಪ್ಪಿಕೊಂಡು ಹಾಗೆ ಕಣ್ಣು ಮುಚ್ಚಿ ಮಲಗಿದ. ಇಷ್ಟು ಹೊತ್ತು ಮಾತಾಡಿದ್ದಕ್ಕೆ ತುಸು ಸುಸ್ತು ಆವರಿಸಿತ್ತು ಅವನಿಗೆ. ಅಗ್ನಿಯನ್ನು ನೋಡಿ ಅವನನ್ನು ಮಾತನಾಡಿಸಿಕೊಂಡು ಆಸ್ಪತ್ರೆಯಿಂದ ಹೊರಗೆ ಬಂದ ಮೈಥಿಲಿ ತನ್ನದೇ ಯೋಚನೆಯಲ್ಲಿ ಮುಳುಗಿ ಹೋಗಿದ್ಲು. ನಡೆದುಕೊಂಡು ಹೋಗ್ತಾ ಇದ್ದರೂ ಅವಳಿಗೆ ರಸ್ತೆಯ ಕಡೆ ಗಮನ ಇರಲಿಲ್ಲ. ಅಬ್ಬಾ, ಆ ಅಗ್ನಿ ಯಾಕೆ ನನ್ನನ್ನು ಆ ರೀತಿಯೆಲ್ಲ ಪ್ರಶ್ನೆಗಳನ್ನು ಕೇಳಿದರು? ಆದರೆ ಅವರು ಕೇಳಿದ ಪ್ರಶ್ನೆಗಳೇ ನನ್ನ ಮನಸ್ಸಲ್ಲಿ ಕೂಡ ಇದ್ದವು ಅಲ್ವಾ? ಹಾಗಾದರೆ ಉತ್ತರ ಮಾತ್ರ ಇಬ್ಬರಿಗೂ ಸಿಗ್ತಾ ಇಲ್ಲ ಅಂದರೆ ಇಬ್ಬರ ಮನಸ್ಸಲ್ಲಿ ಕೂಡ ಒಂದೇ ರೀತಿಯ ಪ್ರಶ್ನೆಗಳು ಮೂಡಿವೆ, ಇಬ್ಬರಿಗೂ ಉತ್ತರ ಸಿಗ್ತಾ ಇಲ್ಲ. ಯಾಕಿರ್ಬೋದು ಹಾಗೆ? ತನ್ನದೇ ಯೋಚನೆಯಲ್ಲಿ ಮುಳುಗಿ ಹೋಗಿ ರಸ್ತೆ ದಾಟುತ್ತಿದ್ದ ಮೈಥಿಲಿಗೆ ದೂರದಿಂದ ತನ್ನತ್ತಲೇ ನುಗ್ಗಿಕೊಂಡು ಬರ್ತಾ ಇದ್ದ ಕಾರಿನ ಕಡೆಗೂ ಗಮನವಿರಲಿಲ್ಲ. ಇನ್ನೇನು ರಸ್ತೆ ದಾಟಬೇಕು ಎನ್ನುವಷ್ಟರಲ್ಲಿ ಆ ಕಾರು ಅವಳನ್ನು ಹೊಡೆದುಕೊಂಡು ಹೋಗುವಂತೆ ವೇಗವಾಗಿ ಬರ್ತಾ ಇತ್ತು. ಅಷ್ಟರಲ್ಲೇ ಯಾವುದೋ ಒಂದು ಕಾರಣಕ್ಕಾಗಿ ಹೊರಗೆ ಬಂದಿದ್ದ ಅಭಿರಾಮ್ ಮೈಥಿಲಿಯನ್ನು ನೋಡಿ ಅವಳನ್ನು ತನ್ನತ್ತ ಎಳೆದು ಕಾಪಾಡಿಕೊಂಡಿದ್ದ. ನಡೆಯುತ್ತಿದ್ದ ದೊಡ್ಡ ಅನಾಹುತ ಅಚಾತುರ್ಯದಿಂದ ತನ್ನ ಫ್ರೆಂಡನ್ನು ಕಾಪಾಡಿಕೊಂಡಿದ್ದ ಅಭಿರಾಮ್. ಅಚಾನಕ್ಕಾಗಿ ನಡೆದ ಘಟನೆಯಿಂದ ಬೆದರಿದ ಹರಿಣಿಯಂತಾಗಿದ್ದಳು ಮೈಥಿಲಿ. ಕಣ್ಣುಗಳನ್ನು ಪಿಳಿ ಗುಟ್ಟಿಸುತ್ತಾ ಅಭಿಯನ್ನೇ ನೋಡ್ತಾ ನಿಂತುಬಿಟ್ಳು. ಅವನು ಎಳೆದ ರಭಸಕ್ಕೆ ಅವನ ಭುಜಕ್ಕೆ ಹೋಗಿ ಹೊರಗಿದ್ಲು ಮೈಥಿಲಿ. ಅಭಿಗೆ ಜೀವ ಬಾಯಿಗೆ ಬಂದಂತೆ ಆಗಿತ್ತು. ಸ್ವಲ್ಪ ಹೆಚ್ಚು ಕಡಿಮೆ ಆಗಿದ್ದರೂ ಕೂಡ ಹುಡುಗಿ ಏನಾಗ್ತಾ ಇದ್ಲು ಅನ್ನೋದೇ ಅವನಿಗೆ ಕಲ್ಪನೆ ಮಾಡ್ಕೊಳ್ಳೋದಕ್ಕೂ ಕೂಡ ಆಗಲಿಲ್ಲ. 1-2 ಕ್ಷಣ ಅವನ ಕೈಕಾಲುಗಳು ಕೂಡ ಥರ ನಡುಕ್ತಾ ಇದ್ವು. ಇನ್ನು ಮೈಥಿಲಿ ಕತೆ ಅಂತೂ ಕೇಳೋದೇ ಬೇಡ. ಹುಲಿಯ ಮುಂದೆ ನಿಂತ ಜಿಂಕೆಯಂತೆ ಆಗಿತ್ತು ಅವಳ ಪರಿಸ್ಥಿತಿ. ರಸ್ತೆಯ ಮೇಲೆ ಗಮನವಿಲ್ಲದೆ ಹಾಗೆ ನಡೆದುಕೊಂಡು ಹೋಗ್ತಾ ಇದ್ದ ಮೈಥಿಲಿಯನ್ನು ನೋಡಿ ಅಭಿಗೆ ಕೋಪ ಉಕ್ಕಿತ್ತು. ಆ ಕೋಪದ ಜೊತೆಗೆ ಅವಳ ಮೇಲಿನ ಕಾಳಜಿ ಕೂಡ ಇತ್ತು. ಏನು ಫ್ರೆಂಡ್, ನೀನು ಸ್ವಲ್ಪ ಆದರೂ ಮೈ ಮೇಲೆ ಪ್ರಜ್ಞೆ ಬೇಡವಾ? ಏನು ಅಷ್ಟು ಗಾಢವಾಗಿ ಯೋಚನೆ ಮಾಡ್ಕೊಂಡು ಹೋಗ್ತಾ ಇದ್ದೆ ನೀನು? ಬುದ್ಧಿ ಬೇಡವಾ? ರೋಡ್ ಕ್ರಾಸ್ ಮಾಡುವಾಗ ಆ ಕಡೆ ಈ ಕಡೆ ನೋಡ್ಕೊಂಡು ಹೋಗಬೇಕು ಅನ್ನೋದು ಅಷ್ಟು ಕಾಮನ್ ಸೆನ್ಸ್ ಇಲ್ವಾ ನಿನಗೆ? ಮೈಥಿಲಿ ಏನಾಯಿತು ಅಥವಾ ಏನಾಗ್ತಾ ಇದೆ ಅಂತ ಅರಿಯುವಷ್ಟರಲ್ಲಿ ಅಭಿರಾಮ್ ಅವಳಿಗೆ ಬಾಯಿಗೆ ಬಂದಂತೆ ಬೈತಾ ಇದ್ದ. ಅವನ ಆ ಬೈಗುಳ ಅಥವಾ ಕೋಪದಲ್ಲಿಯೂ ಕೂಡ ಅವಳ ಮೇಲಿನ ಕಾಳಜಿ ಸ್ಪಷ್ಟವಾಗಿ ಗೋಚರವಾಗ್ತಿತ್ತು. ಮೈಥಿಲಿ ಕಣ್ಣು ತುಂಬಿಕೊಂಡು ಅವನನ್ನೇ ನೋಡ್ತಾ ನಿಂತುಬಿಟ್ಟಿದ್ಲು. ಮೈಥಿಲಿಯ ಕಣ್ಣು ತುಂಬಿ ಬಂದಿದ್ದು ಅಭಿ ಬೈಗುಳ ಕೇಳಿಯೋ ಅಥವಾ ಭಯಕ್ಕೋ ಏನೋ ಅವಳಿಗೆ ಗೊತ್ತು. ಥರ ನಡುಗ್ತಾ ನಿಂತಿದ್ಲು ಇನ್ನೂ ಕೂಡ. ಅಭಿರಾಮ್ ಮತ್ತೆ ಅವಳ ಕೈ ಹಿಡಿದು, ನಾನು ಎಷ್ಟು ಭಯಪಟ್ಟೆ ಗೊತ್ತಾ ಫ್ರೆಂಡ್ ನಿನಗೆ, ನಾನು ಬರೋದಿನ್ನು ಒಂದೇ 1 ಸೆಕೆಂಡ್ ತಡ ಆಗಿದ್ದರೂ ಎಂದು ತಡವರಿಸಿದ. ಕೊನೆಗೆ ಮುಂದೆ ಮಾತು ಮುಂದುವರಿಸೋಕ್ಕೆ ಆಗಲಿಲ್ಲ ಅವನಿಗೆ. ಅಷ್ಟು ಭಯ ಅವನಿಗೂ ಕೂಡ ಆಗಿತ್ತು. ಅಭಿಗೆ ಮುಂದೇನು ಮಾತಾಡೋಕ್ಕೆ ಆಗಲಿಲ್ಲ, ಅಷ್ಟು ಗಾಬರಿ ಆಗಿಬಿಟ್ಟಿದ್ದ ಅವನು. ಮುಂದೆ ಮಾತು ಬಾರದೆ ಹಣೆಗೆ ಒಂದು ಕೈ ಕೊಟ್ಕೊಂಡು ಸೊಂಟದ ಮೇಲೊಂದು ಕೈ ಇಟ್ಕೊಂಡು ಆಚೆ ಈಚೆ ನೋಡಿದ. ಆ ಕಾರ್ ಎಲ್ಲಾದರೂ ನಿಂತಿರ್ಬೋದೇನೋ ಎಂದು.
ನಿಂತಿರಲಿಲ್ಲ. ಆ ಕಾರ್ ಮೈಥಿಲಿಯನ್ನು ಹೊಡೆದುಕೊಂಡು ಹೋಗೋದಕ್ಕೆ ಅಂತಲೇ ಬಂದಿತ್ತಾ ಗೊತ್ತಿಲ್ಲ. ಆಗಲೇ ಮುಂದೆ ಚಲಿಸಿಕೊಂಡು ಹೋಗಿತ್ತು. ಇತ್ತ ಮೈಥಿಲಿ ಅಭಿಯ ಮಾತಿಗೆ ಸಾರಿ, ನೋಡಲಿಲ್ಲ, ಯಾವುದೋ ಯೋಚನೆಯಲ್ಲಿ ಹಾಗೆ ಬರ್ತಾ ಇದ್ದೆ, ಗಾಡಿ ಬಂದಿದ್ದು ತಿಳಿಲಿಲ್ಲ ನನಗೆ ಎಂದು ಮೆಲ್ಲಗೆ ಬಿಕ್ಕುತ್ತಾ ಹೇಳಿದ್ಲು. ಯಾವುದೋ ಯೋಚನೆಯಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೆ ಎಂದ ಮೈಥಿಲಿಯ ಮಾತಿಗೆ ಅಭಿಗೆ ಇನ್ನಷ್ಟು ಕೋಪ ಬಂದ್ಬಿಟ್ಟಿತ್ತು. ಏನು ಸಾರಿ, ಈಗಾಗಲೇ ಅಗ್ರಜ ಈ ರೀತಿ ಮಲಗಿದ್ದಾರೆ. ನಿನ್ನೆ ಅಷ್ಟೇ ನಿಮ್ಮನ್ನು ನನ್ನ ಬೆಸ್ಟ್ ಫ್ರೆಂಡ್ ಅಂತ ಸ್ವೀಕಾರ ಮಾಡಿದ್ದೆ. ಈಗ ನೋಡಿದರೆ ನೀವು ಹೀಗೆ ಮೈಮೇಲೆ ಪ್ರಜ್ಞೆ ಇಲ್ಲದೆ ಹೋಗ್ತಾ ಇನ್ನೊಂದು ಅನಾಹುತ ಮಾಡ್ಕೊಳ್ತಾ ಇದ್ರಿ. ಒಂದು ವೇಳೆ ನಿಮ್ಗೇನಾದರೂ ಆಗಿದ್ರೆ ಎಂದು ಗಾಬರಿಯಲ್ಲಿ ಕೇಳಿದ ಅಭಿ ತನ್ನ ಸ್ಥಾನಮಾನ, ತಾನಿರುವ ಸ್ಥಳ ಎಲ್ಲವನ್ನು ಮರೆತು ಮೈಥಿಲಿಯನ್ನು ಅಪ್ಪಿಕೊಂಡು ಬಿಟ್ಟಿದ್ದ. ಮೈಥಿಲಿಗೆ ಇದ್ದಕ್ಕಿದ್ದ ಹಾಗೆ ಅಭಿರಾಮ್ ತನ್ನನ್ನು ಹಾಗೆ ನಡು ರಸ್ತೆಯಲ್ಲಿ ಹೇಳದೆ ಕೇಳದೆ ಅಪ್ಪಿಕೊಂಡಿದ್ದು ನೋಡಿ ಮುಜುಗರ, ಗಾಬರಿ ಆಗಿತ್ತು. ಮೈಥಿಲಿಗೆ ಎಲ್ಲಿ ಪರಿಚಯದವರು ಯಾರಾದರೂ ತನ್ನನ್ನು ನೋಡಿ ಮನೆಯವರೆಗೂ ಈ ವಿಷಯ ಹೋಗಿ ಚಿಕ್ಕಮ್ಮ ಮತ್ತು ಇನ್ನೇನು ರಂಪ ರಾಮಾಯಣ ಮಾಡ್ತಾರನ್ನೋ ಭಯ ಕೂಡ ಶುರುವಾಯಿತು. ಅಭಿರಾಮ್ ಸರ್, ಬಿಡಿ, ಏನು ಮಾಡ್ತಾ ಇದ್ದೀರಾ ನೀವು? ಅದು ಈ ನಡು ರಸ್ತೆಯಲ್ಲಿ, ಪ್ಲೀಸ್ ನನ್ನ ಬಿಡಿ ಎಂದು ಕೊಸರಾಡಿ ಅವನಿಂದ ಬಿಡಿಸಿಕೊಂಡು ನಿಂತಳು. ಅಭಿಗೂ ಈಗ ತಾನೇನು ಮಾಡಿದೆ ಅನ್ನೋದು ಅರಿವಾಗಿತ್ತು. ಅವನು ಒಂದು ರೀತಿ ಸಣ್ಣದಾಗಿ ಚಡಪಡಿಸಿದ. ಆದರೆ ಅವನ ಆ ಒಪ್ಪಿಗೆಯಲ್ಲಿ ಯಾವುದೇ ಕೆಟ್ಟ ಉದ್ದೇಶ ಅಥವಾ ಕೆಟ್ಟ ಸ್ಪರ್ಶವಂತೂ ಇರಲಿಲ್ಲ. ಮೈಥಿಲಿಯ ಬಗ್ಗೆ ಅವನಿಗೆ ಅಪಾರವಾದ ಕಾಳಜಿ, ಅದಕ್ಕಿಂತ ಹೆಚ್ಚಾಗಿ ದುಪ್ಪಟ್ಟು ಗೌರವ ಇತ್ತು. ಒಂದು ರೀತಿ ಮುಖ ಮಾಡುತ್ತಾ ತಪ್ಪಿತಸ್ಥ ಭಾವನೆಯಲ್ಲಿ, ನಿನ್ನೆ ಅಷ್ಟೇ ನನ್ನ ಅಗ್ರಜನಿಗೆ ಹೀಗೆಲ್ಲ ಆಯಿತು, ಈಗ ನಿಮಗೂ ಏನಾದರೂ ಆಗಿದ್ದರೆ ಆ ಎಲ್ಲ ನೋವನ್ನು ನಾನು ಒಟ್ಟಿಗೆ ಹೇಗೆ ಸಹಿಸ್ಕೊಂಡಿರಬೇಕಿತ್ತು ಫ್ರೆಂಡ್. ನಿನಗೆ ಏನಾದರೂ ಆದರೆ ಅನ್ನೋ ಭಯಕ್ಕೆ ಇದು ರೋಡ್ ಅನ್ನೋದನ್ನು ಕೂಡ ನೋಡದೆ ಮರೆತು ನಿನ್ನನ್ನು ಆಪ್ಕೊಂಡು ಬಿಟ್ಟೆ. ಸಾರಿ ಫ್ರೆಂಡ್, ಐ ಆಮ್ ರಿಯಲಿ ಸಾರಿ. ಇನ್ನು ಯಾವತ್ತೂ ಹೀಗೆಲ್ಲ ಮಾಡಲ್ಲ ನಾನು ಎಂದು ತಲೆ ತಗ್ಗಿಸಿ ಹೇಳಿದ ಅಭಿ. ಅವನ ಮನೆಯಲ್ಲಿ ಅವನಿಗೆ ಪರಸ್ತ್ರೀ ಅಥವಾ ಬೇರೆಯವರ ಮನೆ ಹೆಣ್ಣುಮಕ್ಕಳ ಮೇಲೆ ಅಸಭ್ಯವಾಗಿ ವರ್ತಿಸೋದು, ಅನುಚಿತ ವರ್ತನೆ ಸರಿಯಲ್ಲ. ಹೆಣ್ಣುಮಕ್ಕಳನ್ನು ಗೌರವ ಕೊಟ್ಟು ನಡೆಸಿಕೊಳ್ಳಬೇಕು ಅನ್ನೋದನ್ನು ಹೇಳಿಕೊಟ್ಟಿದ್ರು. ಅವನ ಸಂಸ್ಕಾರ ಆ ರೀತಿ ಕೂಡ ಬೆಳೆದು ಬಂದಿತ್ತು. ಮೈಥಿಲಿಗೆ ಒಂದು ಕ್ಷಣ ಅಭಿ ಚಡಪಡಿಸುತ್ತಾ ನಿಂತ ರೀತಿ, ಅವನ ಮಾತುಗಳನ್ನು ಕೇಳಿ ಅವಳಿಗೆ ಏನು ಹೇಳಬೇಕು ಅಂತಲೇ ತಿಳಿಲಿಲ್ಲ. ಥ್ಯಾಂಕ್ ಯು ಅಭಿರಾಮ್ ಸರ್, ನನ್ನನ್ನು ಇವತ್ತು ಕಾಪಾಡಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಎಂದು ಕಣ್ಣು ತುಂಬಿಕೊಂಡು ಕೈ ಮುಗಿದು ಹೇಳಿದ್ಲು ಅವಳು. ಅದನ್ನು ಬಿಟ್ಟು ಬೇರೆ ಏನು ಹೇಳಬೇಕು ಅಂತಲೂ ತೋಚಲಿಲ್ಲ ಅವಳಿಗೆ. ಮೈಥಿಲಿಯ ಕಣ್ಣೀರು ಒರೆಸಿ ಅವಳ ಕೈ ಕೆಳಗಿಳಿಸಿದ ಅಭಿ, ಪ್ಲೀಸ್ ಈ ರೀತಿಯೆಲ್ಲ ಹೇಳಿ ನನ್ನನ್ನು ಹೊರಗಿನವನಾಗೆ ಮಾಡಬೇಡಿ. ನಾನು ನಿಮ್ಮನ್ನು ನನ್ನ ಲೈಫಲ್ಲಿ ಒಂದು ಎತ್ತರದ ಸ್ಥಾನದಲ್ಲಿ ಇಟ್ಟಿದ್ದೀನಿ. ನನ್ನ ಅಗ್ರಜ ನನಗೆ ಮೊದಲಾದರೆ ಅವರ ನಂತರದ ಸ್ಥಾನದಲ್ಲಿ ಇರೋದು ನೀವೇ. ನಿಮಗೂ ನನ್ನ ಅಗ್ರಜನಿಗೂ ಏನೊಂದು ತೊಂದರೆ ಆದರೂ ಅಪಾಯ ಆದರೂ ನನ್ನಿಂದ ಸಹಿಸೋಕೆ ಆಗಲ್ಲ ಮೈಥಿಲಿ. ನೀವಿಬ್ಬರು ನನ್ನೆರಡು ಕಣ್ಣುಗಳು ಇದ್ದ ಹಾಗೆ, ಅಭಿ ಮನದುಂಬಿ ಹೇಳಿದ್ದ. ಅವನ ಮಾತುಗಳು ಮೈಥಿಲಿಗೆ ವಿಚಿತ್ರ ಅನಿಸಿತ್ತು. ಮೈಥಿಲಿ ಅಭಿಯನ್ನೇ ವಿಚಿತ್ರವಾಗಿ ನೋಡ್ತಾ, ಅಭಿರಾಮ್ ಸರ್, ಏನು ಹೇಳ್ತಾ ಇದ್ದೀರಾ ನೀವು? ನನಗೇನು ಅರ್ಥ ಆಗ್ತಾ ಇಲ್ಲ, ನಿಮ್ಮ ಮಾತುಗಳು ಯಾಕೋ ವಿಚಿತ್ರವಾಗಿದೆ ಎಂದು ಕಣ್ಣು ಕಿರಿದಾಗಿಸಿಕೊಂಡು ಹೇಳಿದ್ಲು. ಅಭಿ ಒಂದೆರಡು ಕ್ಷಣ ತಡವರಿಸಿದ. ಏನಿಲ್ಲ, ಸಮಯ ಸಂದರ್ಭ ಬಂದಾಗ ಎಲ್ಲ ಅರ್ಥ ಆಗುತ್ತೆ ನಿಮಗೆ. ಬನ್ನಿ, ನಿಮ್ಮನ್ನು ಮನೆಗೆ ಡ್ರಾಪ್ ಮಾಡಿ ಬರ್ತೀನಿ ನಾನು. ಅಗ್ರಜ ಹೇಳಿದ್ದಾರೆ ನೀವು ಒಬ್ಬರೇ ಹೋಗೋದು ಬೇಡ ಅಂತ. ಹಾಗಂದು ಅಗ್ರಜನನ್ನು ಮಧ್ಯದಲ್ಲಿ ಎಳೆದು ತಂದು ಸುಳ್ಳು ಪೋಣಿಸಿದ ಅಭಿ. ಯಾತಕ್ಕಾಗಿ? ಪರವಾಗಿಲ್ಲ ಅಭಿರಾಮ್ ಸರ್, ನನ್ನಿಂದ ನಿಮಗೆ ಸುಮ್ಮನೆ ತೊಂದರೆ ಆಗೋದು ಬೇಡ. ನಾನಿಲ್ಲೇ ಬಸ್ ಸ್ಟಾಪಿಗೆ ಹೋಗಿ ಅಲ್ಲಿಂದ ಬಸ್ಸಿಗೆ ಹೋಗ್ತೀನಿ. ಸುಮ್ಮನೆ ನಿಮಗೆ ಯಾಕೆ ತೊಂದರೆ ಎಂದು ಕೇಳಿದಳು ಮೈಥಿಲಿ. ಒಂದು ರೀತಿ ಮುಜುಗರ ಆಗಿತ್ತು ಅವಳಿಗೆ. ಅದು ಅಲ್ಲದೆ ಹಿಂದಿನ ದಿನವಷ್ಟೇ ಅಂಬುಜಾ ಆಡಿದ ಮಾತುಗಳು ಇನ್ನೂ ನೆನಪಿದೆ ಅವಳಿಗೆ. ಹಾಗೆ ಇವತ್ತು ಕೂಡ ಆಗೋದು ಬೇಡ ಅನ್ನೋದು ಅವಳ ಮಾತಿನ ಅರ್ಥವಾಗಿತ್ತು. ಆದರೆ ಅಭಿ ಮೈಥಿಲಿ ಮಾತಿಗೆ ತಲೆ ಕೆಡಿಸ್ಕೊಳ್ಳೋಕ್ಕೆ ಹೋಗಲಿಲ್ಲ. ನೀವು ನನ್ನ ಫ್ರೆಂಡ್ ಅಂದಮೇಲೆ ನಿಮ್ಮ ಜವಾಬ್ದಾರಿ ನನ್ನದು. ಅದರಲ್ಲಿ ಯಾವುದೇ ತೊಂದರೆನೂ ಇಲ್ಲ ನನಗೆ, ಏನೂ ಇಲ್ಲ. ಸುಮ್ಮನೆ ಬನ್ನಿ, ನಾನೇ ನಿಮ್ಮನ್ನು ಡ್ರಾಪ್ ಮಾಡ್ತೀನಿ ಎಂದು 2 ಹೆಜ್ಜೆ ಮುಂದೆ ಇಟ್ಟವನು ಮತ್ತೆ ಹಿಂದಿರುಗಿ ಮೈಥಿಲಿಯ ಕಡೆ ನೋಡಿ, ಇನ್ನೊಂದು ವಿಷಯ, ನೀವಿನ್ನೂ ನನ್ನನ್ನು ಅಭಿರಾಮ್ ಅನ್ನೋ ಹೆಸರಿನ ಮುಂದೆ ಅವರೇಕಾಳು ಹೆಸರು ಕಾಳು ಅಂತೆಲ್ಲ ಸೇರಿಸಿ ಕರೆಯೋದು ಬೇಡ. ಸರ್, ಸಾರು, ಸೂರು, ಗೀರು ಅನ್ನೋದು ಕೂಡ ಬೇಡ. ನನ್ನ ಅಗ್ರಜ ನನ್ನನ್ನು ಅಭಿ ಅಂತ ಕರೀತಾರೆ. ನೀವು ಕೂಡ ನನ್ನ ಫ್ರೆಂಡ್ಶಿಪ್ನ ಒಪ್ಕೊಂಡ್ರೆ ನನ್ನ ಅಗ್ರಜನ ಹಾಗೆ ಅಭಿ ಅಂತಲೇ ಕರೆಯಿರಿ ನನ್ನನ್ನು. ಅಭಿ ಗಂಭೀರವಾಗಿ ಹೇಳಿದರು. ಅವನ ಮಾತಲ್ಲಿ ಒಂದು ಮುಗ್ಧತೆ ಅಡಗಿತ್ತು. ಮೈಥಿಲಿಗೆ ಅದೇನನ್ನಿಸಿತೋ ಏನೋ, ಅಭಿಯ ಸ್ನೇಹವನ್ನು ಪರಿಪೂರ್ಣವಾಗಿ ಮನಸಾರಿ ಒಪ್ಪಿಕೊಂಡಳು. ಸರಿ, ಹಾಗಾದರೆ ಆಯಿತು, ಇನ್ಮೇಲೆ ಅವರೇಕಾಳು ಹೆಸರು ಕಾಳೆಲ್ಲ ನಮ್ಮ ಮಧ್ಯೆ ಬರಲ್ಲ ಎಂದು ಮೈಥಿಲಿ ಕೂಡ ನಗುತ್ತಾ ಹೇಳಿದ್ಲು. ಅಭಿರಾಮ್ ಅವಳ ಮಾತಿಗೆ ನಗುತ್ತಲೇ, ಸರಿ ಹಾಗಾದರೆ ಬನ್ನಿ ಹೋಗೋಣ ಎಂದು ಕರೆದ. ಅಭಿ ಕಾರಿನ ಬಳಿ ಹೋದರೆ ಮೈಥಿಲಿ ಕೂಡ ಅವನನ್ನು ಹಿಂಬಾಲಿಸಿ ನಡೆದಳು.